ಪಹಲ್ಗಾಮ್ ಘಟನೆಗೆ ಭಾರತ ಪ್ರತೀಕಾರವನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾಗಿದೆ. ಆಪರೇಷನ್ ಸಿಂಧೂರ್ ಭಾರತೀಯ ಸೇನೆಯ ತುರ್ತು ಸುದ್ದಿಗೋಷ್ಠಿ 10:30 ಸುದ್ದಿಗೋಷ್ಠಿ ಇತ್ತಿವತ್ತವರದ್ದು. ಪಾಕಿಸ್ತಾನದ 9 ಉಗ್ರರ ನೆಲೆಗಳ ಮೇಲೆ ದಾಳಿಯಾಗಿದೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರಿಂದ ಸುದ್ದಿಗೋಷ್ಠಿ ಶುರುವಾಗಿದೆ. ಪಾಕಿಸ್ತಾನದ ಮೇಲೆ ದಾಳಿ ಮಾಡಿರೋದಕ್ಕೆ ಇದೀಗ ಏನೆಲ್ಲ ಬೆಳವಣಿಗೆಗಳಾಯಿತು, ಎಷ್ಟು ಉಗ್ರ ನೆಲಗಳ ಮೇಲೆ ದಾಳಿಯಾಗಿದೆ, ಇವೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇದೀಗ ತುರ್ತು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರಿಂದ. ಆಪರೇಷನ್ ಸಿಂಧೂರ್ ಭಾರತೀಯ ಸೇನೆಯ ತುರ್ತು ಸುದ್ದಿಗೋಷ್ಠಿ. ನಿನ್ನೆ ಮಧ್ಯರಾತ್ರಿ 1:40 ಈ ದಾಳಿ ಏನಾಯ್ತಲ್ಲ, ಈ ದಾಳಿಯ ಇಂಚಿಂಚು ಮಾಹಿತಿ ಕೂಡ ಸಿಗುತ್ತೆ. ವಿಕ್ರಮ್ ಮಿಸ್ತ್ರಿ ಅವರಿಂದ ಸುದ್ದಿಗೋಷ್ಠಿ. ಹೇಗೆ ದಾಳಿ ಆಯಿತು, ಎಷ್ಟು ಜನ ಹತರಾಗಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಈ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಡ್ತಾರೆ. ವಾಯುಪಡೆಯಿಂದ ಏರ್ ಸ್ಟ್ರೈಕ್ ಆಗಿದೆ. ನಿನ್ನೆ ಮಧ್ಯರಾತ್ರಿ 1:40 9 ಉಗ್ರ ನೆಲೆಗಳ ಮೇಲೆ ಭಾರತೀಯ ಸೈನಿಕರು ದಾಳಿ ಮಾಡಿರೋದು. ಮೂಲಗಳು ಹೇಳ್ತಾ ಇರೋ ಪ್ರಕಾರ 100ಕ್ಕೂ ಅಧಿಕ ಜನ ಭಯೋತ್ಪಾದಕರು ಸತ್ತಿದ್ದಾರೆ ಅಂತ. ಸ್ವತಃ ಈ ದಾಳಿಯ ಬಗ್ಗೆ ಪಾಕಿಸ್ತಾನವೇ ಒಪ್ಪಿಕೊಂಡಿದೆ, ದಾಳಿ ಆಗಿದೆ ಅಂತ. ಖಚಿತ ಮಾಹಿತಿಯ ಆಧಾರದ ಮೇಲೆ ಇಂಥದ್ದೊಂದು ದಾಳಿಯಾಗಿರೋದು. ಭಾರತ ಕ್ಷಿಪಣಿ ದಾಳಿ ಮಾಡಿದೆ. ವಾಯುಪಡೆ, ನೌಕಾಪಡೆ, ಭೂಸೇನೆ ಮೂವರು ಇದ್ದಂಥದ್ದು. ಇದರ ಜೊತೆಗೆ ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಗುರುತಿಸಿಕೊಂಡು ದಾಳಿಯಾಗಿರಲಿಲ್ಲ. ಅದರ ಬಗ್ಗೆ ರಕ್ಷಣಾ ಇಲಾಖೆ ಸ್ಪಷ್ಟೀಕರಣವನ್ನು ಕೊಟ್ಟಿದೆ. ಉಗ್ರರ ನೆಲೆಗಳನ್ನೇ ಮುಂದಿಟ್ಟುಕೊಂಡು ದಾಳಿ ಮಾಡಿರೋದು. ಈ ಹಿಂದೆ ರಾಜತಾಂತ್ರಿಕವಾಗಿ, ಇದೀಗ ಯುದ್ಧದ ಮುಖಾಂತರ. ಒಂದು ಕಡೆ ಇಡೀ ದೇಶಾದ್ಯಂತ ಇವತ್ತು ಮಾಕ್ ಡ್ರಿಲ್ ಇದೆ. ಇದರ ನಡುವೆ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ಪಾಕ್ ಅಕ್ಯುಪೈಡ್ ಕಾಶ್ಮೀರ, POK ಅಂತ ನಾವು ಕರಿತೀವಿ, ಅಲ್ಲಿದ್ದಂಥವರು. ಇದರ ಜೊತೆಗೆ ಪಾಕಿಸ್ತಾನ, ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ ಪ್ರಮುಖವಾಗಿ ಈ 2 ಭಯೋತ್ಪಾದಕ ಸಂಘಟನೆಗಳ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನದ ಮಸೀದಿಗಳಲ್ಲಿ ಅಲ್ಲಿಯ ಸಾರ್ವಜನಿಕರಿಗೆ ಹೇಳ್ತಾ ಇದ್ದಾರೆ, ಮಸೀದಿಗಳಿಗೆ ಸದ್ಯಕ್ಕೆ ಮಸೀದಿಗಳಿಗೆ ಬರಬೇಡಿ ಅಂತ. ಎಲ್ಲೆಲ್ಲಿ ನಿಮಗೆ ಸುರಕ್ಷಿತ ಜಾಗ ಅಂತ ಕಾಣಿಸುತ್ತೋ ಆ ಸುರಕ್ಷಿತ ಜಾಗಕ್ಕೆ ನೀವು ತೆರಳಿ ಅಂತ. ಇದರ ಜೊತೆಗೆ ಭಾರತದ ಜಮ್ಮು ಕಾಶ್ಮೀರದ ಆ ಗಡಿ ಪ್ರದೇಶದಲ್ಲಿ ವಾಸ ಮಾಡುವಂತಹ ಜನರುಗಳನ್ನ ಸುರಕ್ಷಿತ ಸ್ಥಳಕ್ಕೆ ಕಳಿಸಲಾಗ್ತಾ ಇದೆ. ಅದರ ಜೊತೆಗೆ ಬಂಕರ್ಗಳಲ್ಲೂ ಕೂಡ ವಾಸ ಮಾಡ್ತಾ ಇದ್ದಾರೆ. ರಕ್ಷಣೆಯನ್ನ ಪಡೆಯೋದಕ್ಕೆ ಬಂಕರ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ವಿಕ್ರಮ್ ಮಿಸ್ತ್ರಿ ಅವರಿಂದ ಸುದ್ದಿಗೋಷ್ಠಿ. ಈ ಹಿಂದೆಯೂ ಕೂಡ ಏರ್ ಸ್ಟ್ರೈಕ್ ಮತ್ತು ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡಿದಾಗ ಹೀಗೆ ಒಂದು ಸುದ್ದಿಗೋಷ್ಠಿ ಮಾಡಿ, ನಾವು ಹೀಗೆ ದಾಳಿ ಮಾಡಿದ್ದೇವೆ, ಪಾಕಿಸ್ತಾನದವರು ಇಷ್ಟು ಜನ ಸತ್ತಿದ್ದಾರೆ, ನಮ್ಮ ದಾಳಿಯ ಪ್ರಿಪರೇಷನ್ ಹೇಗಿತ್ತು, ಇಲ್ಲಿಂದ ಮಾಹಿತಿ ಬಂದಿತ್ತು ಅಂತ ಭಾರತ ಅವತ್ತು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೊಂಡಿತ್ತು. ಕರ್ನಲ್ ಸೋಫಿಯಾ ಕುರೇಶಿಯಿಂದ ದಾಳಿಯ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. अंतर्राष्ट्रीय सेना सीमा से 6 किलोमीटर की दूरी पर है, सांबा कटवा के सामने। मार्च 2025 में जम्मू एंड कश्मीर पुलिस के 4 जवानों को जो हत्या की गई थी, उन आतंकवादियों को इस जगह पर ट्रेन किया गया था। दूसरा, महमूना जाया कैंप सियालकोट 18 से 12 किलोमीटर IB से दूर था। हिजबुल मुजाहिदीन का बहुत बड़ा कैंप था। ये कठुआ जम्मू क्षेत्र में आतंक फैलाने का नियंत्रण केंद्र था। पठानकोट एयरफोर्स बेस पर किया गया हमला भी ई कैंप से प्लान और डायरेक्ट किया गया था। मरकज ताइबा मुरीद के IB से 18 से 25 किलोमीटर दूरी पर है।
2008 के मुंबई हमले के आतंकी भी यहीं से प्रशिक्षित हुए थे। अजमल कसब और डेविड हेडली भी यहाँ ट्रेन हुए थे। मरकज सुभान अल्लाह भावलपुर के इंटरनेशनल बाउंड्री से 100 किलोमीटर दूर है। जैश ए मोहम्मद का मुख्यालय था। यहाँ पर रिक्रूटमेंट, ट्रेनिंग व इंडोक्ट्रिनेशन का केंद्र भी था। शीर्ष आतंकी अक्सर यहाँ आते थे। मैं आप सबको बताना चाहती हूँ कि किसी भी सैन्य ठिकाने का निशाना नहीं बनाया गया और अभी तक किसी तरह की नागरिक क्षति की रिपोर्ट नहीं है। धन्यवाद। जय हिंद। Strike on the terror camps were undertaken through precision capability, as shown to you. A niche technology weapons with careful selection of warheads was ensured so that there will be no collateral damage. The point of impact in each of the target was a specific building or a group of buildings. All the targets were neutralized with clinical efficiency, and the results reiterate the professionalism of the Indian Armed Forces in the planning and execution of their operations. No military establishments were targeted. India has demonstrated considerable restraint in its response. However, it must be said that the Indian Armed Forces are fully prepared to respond to Pakistani misadventures, if any, that will escalate the situation. Jai Hind, and thank you very much. Ladies and gentlemen, friends in the media, I ask your indulgence today in view of the fact that this is still an evolving situation. We will therefore not be able to take questions and answers today, but we will come back for more updates and more briefings shortly. Thank you all very much for joining us this morning. Thank you. ಎಸ್, ಆಪರೇಷನ್ ಸಿಂಧೂರ್ ಬಗ್ಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ, ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್, ಕರ್ನಲ್ ಸೂಫಿಯಾ ಕುರೇಶಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹೇಗೆ ದಾಳಿ ಆಯಿತು, 9 ಕಡೆ ಯಾವ್ಯಾವ ಪ್ರದೇಶಗಳ ಅನ್ನೋದನ್ನು ಕೂಡ ವಿಡಿಯೋ ಮುಖಾಂತರ ಎಕ್ಸ್ಪ್ಲನೇಷನ್ ಮಾಡಿದರು. ಯಾವ್ಯಾವ ಪ್ರದೇಶದಲ್ಲಿ ದಾಳಿ ಆಯಿತು ಅನ್ನೋದ್ರ ಬಗ್ಗೆ ಕೂಡ ವಿವರಣೆ ಕೊಟ್ಟರು.